ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಗುರುವಿನ ಹೆಸರು ಬಲ್ಲಾತರಾರಿಲ್ಲ, ಹುಸಿ ಮಾತನಾಡಿ ಕೆಡಬೇಡ, ಭೂಲೋಕಕ್ಕೆ ಬಸವಣ್ಣನೇ ಕರ್ತರು ಸರ್ವಜ್ಞ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಪುಣ್ಯಗಳನ್ನೇ ನಂಬಿ ರಾಮನಾಥ. ಪ್ರಾತಃ ಕಾಲ ಚಿರಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಆಧ್ಯಾತ್ಮದ ತತ್ವದ ತಳಹದಿಯ ಮೇಲೆ ಶರಣ ಬದುಕನ್ನು ಕಟ್ಟಿಕೊಂಡು ಕಾಯಕ ದಾಸೋಹನಿಷ್ಠರಾಗಿ ಬದುಕಿ ಬಾಳಿದ ಎಲ್ಲ ಕಲ್ಯಾಣದ ಅಪ್ಪ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನಡೆಯುವ ನೆಲ ಒಂದಾಗಿರುವಾಗ, ಉಣ್ಣುವ ಅನ್ನ ಒಂದಾಗಿರುವಾಗ, ಹರಿಯುವ ರಕ್ತ ಒಂದಾಗಿರುವಾಗ, ಬೆಳೆಯುವ ಬೆಳೆ ಒಂದಾಗಿರುವಾಗ, ಕುಡಿಯುವ ನೀರೊಂದಾಗಿರುವಾಗ, ನನ್ನದು ನಿನ್ನದು ಎತ್ತನ ಜಾತಿ ಎತ್ತನ ಧರ್ಮ, ನನ್ನದು ಕನ್ನಡ ಕುಲ ಭಾರತ ಧರ್ಮ ಎಂದೆನಿಸು ಶಿವಸಿದ್ದೇಶ್ವರ ಪ್ರಭುವೇ. ಭಾರತದ ಇತಿಹಾಸವನ್ನು ನೋಡಿದಾಗ, ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದಾಗ, ಶರಣರ ಬದುಕಿನ ರೋಚಕತೆಯನ್ನು ಓದಿದಾಗ, ಅನುಭವದ ಮಂಟಪದ ಬಗ್ಗೆ ತಿಳಿದುಕೊಂಡಾಗ ಭಾಳ ಸಂತೋಷ ಅನ್ನಿಸ್ತದೆ, ಭಾಳ ನೆಮ್ಮದಿ ಅನ್ನಿಸ್ತದೆ. ಬದುಕುವಂತಹ ಬದುಕು ಹೀಗೆ ಇರಬೇಕು, ಜೀವನ ನಡೆಸುವಂತಹ ರೀತಿ ನೀತಿಗಳು ಹೀಗೆ ಇರಬೇಕಂತ ಬಹುಶಃ 12ನೇ ಶತಮಾನದಲ್ಲಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಬಹುಶಃ ಎಷ್ಟೋ ಜನರು ಇವತ್ತು ಮರೆತಿದ್ದಾರೆ. ಸ್ಥಾವರ ಲಿಂಗಕ್ಕೆ ಅಳಿವುಂಟು, ಜಂಗಮ ಲಿಂಗಕ್ಕೆ ಅಳಿವಿಲ್ಲ ಅಂತಂತ ಅವತ್ತಿನ ದಿನಮಾನದಲ್ಲಿ ಪ್ರತಿಪಾದನೆಯನ್ನು ಮಾಡಿದಂಥವ್ರು ಶರಣರು. ಸ್ಥಾವರ ಲಿಂಗ ಎಂದಾದರೂ ಬಿದ್ದು ಹೋಗ್ತದೆ, ಆದರೆ ಕಟ್ಟಿಕೊಂಡಿರ್ತಕ್ಕಂಥ ಕೊರಳಲ್ಲಿ ಇರ್ತಕ್ಕಂಥ ಲಿಂಗ ಸದಾ ನಿನ್ನನ್ನು ಕಾಯ್ತದೆ, ಸದಾ ನಿನ್ನೊಂದಿಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿದಂಥವ್ರು ಕಲ್ಯಾಣದ ಶರಣರು. ಅದಕ್ಕೆ ಈ ಬದುಕನ್ನು, ಈ ದಾರಿಯನ್ನು ನಡೆಸಲಿಕ್ಕೆ ನಮಗೆ ಬಸವಣ್ಣ ಭಾಳ ದೊಡ್ಡವಾಗ್ತಾರೆ, ಬಸವೇಶ್ವರವರು ಭಾಳ ದೊಡ್ಡವರಾಗ್ತಾರೆ. ಯಾಕಂದ್ರೆ ಅವರ ಒಂದು ಜೀವನ, ಅವ್ರು ನಡೆಸಿರ್ತಕ್ಕಂಥ ಬದುಕು, ದಾಸೋಹ, ಅನುಭವ ಮಂಟಪ ಎಲ್ಲವೂ ಕೂಡ ಇವತ್ತು ದೇಶಕ್ಕಷ್ಟೇ ಅಲ್ಲದೆ ಇವತ್ತು ಒಂದು ಜಗತ್ತಿಗೆ ಮಾದರಿಯಾಗುವಂತಹ ಒಂದು ವ್ಯಕ್ತಿತ್ವ ಅಪ್ಪ ಬಸವೇಶ್ವರವರು. ಬಹುಶಃ ಅಂತಹ ಮಹಾತ್ಮರು ಬಹುಶಃ ಇನ್ನೊಬ್ಬರು ಹುಟ್ಟುತ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಮಾಡಿರ್ತಕ್ಕಂತಹ ಸಾಧನೆ ಅದು ಒಂದು ಬಹಳ ಮಾನವ ಕುಲಕ್ಕೆ ಬೇಕಾಗುವಂಥದ್ದು, ದಾರಿ ದೀಪವಾಗಿರುವಂಥದ್ದು. ಬಹುಶಃ ಅದನ್ನು ನಾವೆಲ್ಲ ಇವತ್ತು ವಚನ ಸಾಹಿತ್ಯವನ್ನು ಕಲಿಬೇಕು, ಇವತ್ತು ಶರಣರ ಬದುಕಿನ ಬಗ್ಗೆ ಅಭ್ಯಾಸ ಮಾಡಬೇಕಾಗಿದೆ, ವಚನ ಸಾಹಿತ್ಯಗಳ ಕುರಿತು ಅಧ್ಯಯನ ಮಾಡಬೇಕಾಗಿದೆ. ಇವತ್ತು ಆಡು ಮುಟ್ಟದ ಸೊಪ್ಪಿಲ್ಲ, ಇವತ್ತು ಅವರು ಬರೆದೇ ಇರತಕ್ಕಂಥ ವಿಷಯಗಳು ಕೂಡ ಇಲ್ಲ. ಸಾಕಷ್ಟು ವಿಷಯಗಳನ್ನು ಬರೆದಂತಹ ವಚನ ಸಾಹಿತ್ಯ, ಎಷ್ಟು ವಚನ ಸಾಹಿತ್ಯ ರೀ, ಸಾಕಷ್ಟು ವಚನ ಸಾಹಿತ್ಯಗಳು. ಕಾಲಜ್ಞಾನ ತಗೋರಿ, ಶೂನ್ಯ ಸಂಪಾದನೆ ತಗೋರಿ, ವಿಜ್ಞಾನ ತಗೋರಿ, ಎಲ್ಲದರ ಬಗ್ಗೆ ಅದರ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ವಚನ ಸಾಹಿತ್ಯದಲ್ಲಿ ಶರಣರು ಮಾಡಿದ್ದಾರೆ. ಅವ್ರ ಬದುಕು ಹೇಗಿತ್ತು, ಇವತ್ತು ನಾವು ಕಾಯಕವನ್ನೇ ಮಾಡಿ ಬದುಕಬೇಕು, ಕಾಯಕವನ್ನು ಮಾಡೇ ನಾವು ಬದುಕಬೇಕು ಅನ್ನುವಂತಹ ಕಾನ್ಸೆಪ್ಟನ್ನು ಇಟ್ಟುಕೊಂಡವರು ಯಾರಾದರೂ ಇದ್ದರೆ ಅದು ಕಲ್ಯಾಣದ ಬಸವಾದಿ ಶಿವಶರಣರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅವರು ಬದುಕಿರ್ತಕ್ಕಂಥ ಬದುಕು ಎಷ್ಟು ದೊಡ್ಡದಾಗಿತ್ತು, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬದುಕು ಇತ್ತು ಅಂತಂದರೆ ಬಹಳ ಬಹಳ ಭಾಳ ಅಂತ ಅನ್ನಿಸ್ತದೆ. ಭಾಳ ಅವ್ರ ಬಗ್ಗೆ ಅಭಿಮಾನ ಅನ್ನಿಸ್ತದೆ. ಅವರ ಒಂದು ಬದುಕಿನ ಅಡಿಪಾಯಗಳನ್ನು ನಮ್ಮ ಬದುಕಿನಲ್ಲಿ ಏನಾದರೂ ಹಾಕಿಕೊಂಡ್ರೆ ನಿಜವಾಗ್ಲೂ ಕೂಡ ಸತ್ಯವಂತಿಕೆ ಬದುಕನ್ನು ನಾವು ಸಾಧಿಸಬಹುದು.